ಯಾರು RSS ಕಾರ್ಯಕರ್ತರಿದ್ರೆ, RSS ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ, ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳೋಂತ ಕೆಲಸ ಮಾಡ್ತೀನಿ. ಹಾಗೆ ಇವತ್ತು ಸಕಲೇಶ್ಪುರದಲ್ಲಿ ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ. ಮೊನ್ನೆ ಇಂಟರ್ವ್ಯೂ ನೋಡ್ಬೇಕಾದ್ರೆ ನನಗೆ ವಿಶೇಷವಾಗಿ ಬಹಳ ಖುಷಿ ಆಯ್ತು. ಒಂದು ಏನ್ ಖುಷಿ ವಿಚಾರ ಅಂದ್ರೆ, ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಹೆಣ್ಮಗು ಟೌನ್ ಒಳಗಡೆ ನಿಂತು ಮಾತಾಡೋ ಸಂದರ್ಭದಲ್ಲಿ ಅವತ್ತು ನನ್ನ ತಾಯಿ ಹೇಳ್ತಾರೆ, ಇವತ್ತು ಯಾರು ನಿಮ್ಮನ್ನ ಗೆಲ್ಲಿಸ್ಬೇಕು, ಯಾರು ನಿಮ್ಗೆ ಗೆಲ್ಲಬೇಕು ಅಂದ್ರೆ ಅವ್ರು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಗೆಲ್ಲಬೇಕು ಅಂತ ಹೇಳ್ತಾರೆ. ಯಾಕೆ ಗೆಲ್ಲಬೇಕು ಅಂತ ಅಂದ್ರೆ, ನನ್ನ ಮಗ ಬೆಳಿಗ್ಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆ ಸಂಸದ ಆಗ್ತಾನೆ, ಒಳ್ಳೆ ಪ್ರಜೆ ಆಗ್ತಾನೆ ಅನ್ನೋ ಒಂದು ಆಶೀರ್ವಾದ ನಮ್ಮಲ್ಲಿದೆ. ಹಾಗಾಗಿ ಅವನು ಗೆಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ಮಾತಾಡೋ ಕೆಲಸನ ಮಾಡ್ತಾರೆ. ಆ ಭರವಸೆ ಏನ್ ಇಟ್ಟಿದ್ದೀರ ನನ್ನ ತಂದೆ ತಾಯಿದ್ರು, ಇಡೀ ಜಿಲ್ಲೆಯಲ್ಲಿ ಇರ್ಬೋದು, ಇಲ್ಲ ಸಕಲೇಶ್ಪುರ ಭಾಗದಲ್ಲಿ ಇರ್ಬೋದು, ಕಿಂಚಿತ್ತೂ ನಿಮ್ಗೆ ಯಾವುದೇ ರೀತಿ ಒಂದು ಕೀರ್ತಿಗೆ ಕಮ್ಮಿ ಆಗದ ರೀತಿಲಿ, ನಿಮ್ಮ ಕೀರ್ತಿನ ಹೆಚ್ಚಳಕೆ ಮಾಡೋ ರೀತಿಲಿ ಇವತ್ತು ಹೋರಾಟ ಮಾಡಿ ನಿಮ್ ಜೊತೆ ನಿಂತಿ ಈ ಜಿಲ್ಲೆ ಮಗನಾಗಿ ಬೆಳೆಯುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಪ್ರಮಾಣ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಹಾಗಾಗಿ ನನ್ನ ತಂದೆ ತಾಯಿ ಕೇಳೋದು ಇಷ್ಟನೇ, ನಾನು ಏನಾದ್ರು 5 ವರ್ಷದಲ್ಲಿ, ಯಾಕಂದ್ರೆ ನಾನು ಆಯ್ಕೆಯಾದಂತ ಸಂದರ್ಭದಲ್ಲಿ ಕೇವಲ ನನಗೆ 27 ವರ್ಷದ ವಯಸ್ಸು. 27 ವರ್ಷದ ವಯಸ್ಸಲ್ಲಿ ಇವತ್ತು ಸಮಗ್ರವಾಗಿ 5 ವರ್ಷ ನಾನು ಆಡಳಿತ ಮಾಡಿದ್ದೀನಿ. ಆಡಳಿತದ ಬಗ್ಗೆ ಯಾರು ಪ್ರಶ್ನೆ ಮಾಡೋದು, ಪ್ರಗತಿ ಬಗ್ಗೆ ಯಾರು ಪ್ರಶ್ನೆ ಮಾಡೋದು. ಇವತ್ತು ಎಲ್ಲೋ ಕಡೆ ಸಕಲೇಶ್ಪುರದಿಂದ ಹಾಸನ ರಸ್ತೆ ನಿಂತೋಗಿ ಆ ಸಂದರ್ಭದಲ್ಲಿ 5 ವರ್ಷದಲ್ಲಿ ನಾನು ಚಾಲೆಂಜ್ ತಗೊಂಡೆ. ಅವತ್ತೊಂದು ದಿವಸ ಬಹಳಷ್ಟು ಹೋರಾಟಗಳಾಯಿತು. ನಾನು ಹೇಳಿದೆ, ಮುಂದಿನ ಚುನಾವಣೆ ಅಷ್ಟರಲ್ಲಿ ಸಕಲೇಶ್ಪುರದಿಂದ ಹಾಸನ್ಗೆ ಅದರ ಸಂಪೂರ್ಣ ರಸ್ತೆಯನ್ನು ಕಂಪ್ಲೀಟ್ ಮಾಡ್ಕೊಡೋಂತ ಕೆಲಸ ಮಾಡಲಿಲ್ಲ ಅಂದ್ರೆ ಚುನಾವಣೆ ಮತ್ತೊಮ್ಮೆ ಬರೋದಿಲ್ಲ ಅಂತ ಹೇಳಿಕೆ ಇವತ್ತು ಕಂಪ್ಲೀಟ್ ಮಾಡಿಸೋಂತ ಕೆಲಸನ ಮುರಿದಂತೆ ನಡೆದಂತ ಕೆಲಸಗಳನ್ನ ಮಾಡ್ತೀನಿ. ಇವತ್ತು ಹಲವಾರು ವಿಚಾರಗಳನ್ನ ಪ್ರಸ್ತಾವನೆ ಮಾಡಬಹುದು. ಆದ್ರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮುಂದಿನ ದಿವಸಗಳಲ್ಲಿ ನಿಮ್ಮಲ್ಲಿ ಒಂದು ಕಾಳಜಿ ಇರ್ಬೋದು. ಏನಪ್ಪಾ ಪ್ರಜ್ವಲ್ ರೇವಣ್ಣ ಗೆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಒಗ್ಗಟ್ಟಾಗಿ ತಗೊಂಡೋಗುವಂತ ಕೆಲಸ ಮಾಡ್ತಾರ. ಹಾಗೆ ಇವತ್ತು ನಮ್ಮ ಸನ್ಮಾನ್ಯ ಹಿರಿಯರಾದಂತ ರಾಧಾ ಮೋಹನ್ ದಾಸ್ ಅವರು ಹೇಳಿದ್ರು, ಇವತ್ತು ಕೇವಲ ನಮ್ಮ ನಮ್ಮ ಹೊಂದಾಣಿಕೆ ಇದೆ, ಇದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಲ್ಲ, ಇದು ನಾವು ಏನು 50 ವರ್ಷ 60 ವರ್ಷ ತಗೊಂಡೋಗುವಂತ ಕೆಲಸನ ಈ ಒಂದು ಒಗ್ಗಟ್ಟನ್ನ ಮಾಡುವಂತ ಕೆಲಸನ ಮಾಡ್ತೀನಿ ಅಂತ ಇದೆಯಾ ನಮ್ಮ ರಾಧಾ ಮೋಹನ್ ದಾಸ್ ಅವರು ಹೇಳಿದ್ರು. ಹಾಗಾಗಿ ನಾನು ಇವತ್ತೊಂದು ಭರವಸೆ ಮೂಡಿಸುವಂತ ಕೆಲಸನ ಮಾಡ್ತೀನಿ. ಇವತ್ತು ಈ ವೇದಿಕೆ ಮುಖಾಂತರ ಒಂದು ಸಂದೇಶ ಕಳಿಸುವಂತ ಕೆಲಸನ ಮಾಡ್ತೀನಿ. ಜೆಡಿಎಸ್ ಮತ್ತು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಗೌರವಿಸುವಂತ ಕೆಲಸ ಮಾಡಿ ನಾನು ಖಂಡಿತವಾಗ್ಲೂ ಇಬ್ಬರು ಕಾರ್ಯಕರ್ತರು ಒಗ್ಗಟ್ಟಾಗಿ ತಗೊಳ್ಳುವಂತ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾನು 5 ವರ್ಷದಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ದೆ. ಯಾಕಂದ್ರೆ ಒಬ್ಬ ಹುಡುಗ ಎಡವಿರ್ತಾರೆ, ನಡೆಯುವಂತ ಸಂದರ್ಭದಲ್ಲಿ ಎಡವೋದು ಸಹಜ. ಇವತ್ತು ಎಡವಿರ್ಬೋದು ಸಣ್ಣ ಪುಟ್ಟ ವಿಚಾರಗಳು. ಎಡದಂತ ಸಂದರ್ಭದಲ್ಲಿ ನಾನು ಎಡವಿದ್ರೆ ನಿಮ್ಮಂತ ತಂದೆ ತಾಯಿಯರಿಗೆ ನಾನು ಮನವಿ ಮಾಡಿ ಕೇಳ್ತಾ ಇಷ್ಟೇ ಕೇಳೋದು, ನಾನು ಎಡವಿದ್ರೆ ದಯವಿಟ್ಟು ಅದನ್ನ ಬೆಂತಟ್ಟಿ ನೀವು ಇಲ್ಲಪ್ಪ ತಪ್ಪು ಮಾಡಿದ್ಯಾ ಅಂತ ಒಂದು ಸಂದೇಶನ ಕೊಟ್ಟು ನೀವು ತಿದ್ದು ಅನ್ನೋ ಒಂದು ಸಂದೇಶನ ಕೊಟ್ರೆ ಸಂಪೂರ್ಣವಾಗಿ ಅದನ್ನ ಜವಾಬ್ದಾರಿ ತಗೊಂಡು ತಿದ್ಕೊಳ್ಳುವಂತ ಕೆಲಸ ಮಾಡಿ ಮುಂದಿನ ದಿವಸಗಳಲ್ಲಿ ಈ ಜಿಲ್ಲೆ ಜನತೆಗೆ ದುಡಿಯುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ತಂದೆ ತಾಯಿಯರ ಮುಖಾಂತರ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತಾ ಕೇಳ್ತೀನಿ. ದಯವಿಟ್ಟು ನನ್ನ ಮೇಲೆ ಒಂದು ವಿಶ್ವಾಸ ಇಡಿ, ನಾನು ತಪ್ಪುಗಳನ್ನ ಸರಿ ಮಾಡ್ಕೊಳ್ಳುವಂತ ಕೆಲಸ ಮಾಡಿ ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಒಂದು ಕೆಟ್ಟ ಹೆಸರು ಬರ್ದಿರೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಮನವಿ ಮಾಡ್ತಾ, ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ನಾನು ಒಬ್ಬ ಸಂಸದರಾಗಲ್ಲ ಒಬ್ಬ ಕಾರ್ಯಕರ್ತರಾಗಿ ನಿಮ್ ಜೊತೆ ದುಡಿಯುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತೊಂದು ದಿವಸ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 400ಕ್ಕೂ ಹೆಚ್ಚು ಸೀಟ್ ಕೊಡುವಂತ ಕೆಲಸ ಮಾಡಿ ಅದರಲ್ಲಿ ಒಬ್ಬರಾಗಿ ನನಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಇವತ್ತು ನಾನು ನಿಮ್ಮೆಲ್ಲರನ್ನು ಮನವಿ ಮಾಡ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.